ಟೋಟಲ್ ಒಂದು 6,500 ಮಾವಿನ ಗಿಡ ಅವ ರೀ. ಕೇಸರ ಮತ್ತು ಬೇರೆ ಬೇರೆ ಇದು ಬ್ರೀಡ್ದವ. ಅದು ಬಿಟ್ಟು ನೆಲ್ಲಿಕೆ ಗಿಡ ಅವ ರೀ, ಮತ್ತು ತೆಂಗಿನ ಗಿಡ ಅವ. ಸರ್ ಇದು ಮತ್ತು ಗೊಬ್ಬರದ ಹಾಕ್ಲತ್ತೀರಿ, ಇದು ಹೆಂಗೆ ಗೊತ್ತಾಗ್ತು? ನೀವೇನು ಯಾವ ಮೀಡಿಯಾಲಿಂದ ನೋಡಿದ್ರೆ ಹೆಂಗೆ ಇದು ರಿಸಲ್ಟ್ ಹೆಂಗದ ಮತ್ತು ಇದಕ್ಕೆ ಯಾರು ರೆಫರ್ ಮಾಡ್ರಿ ನಿಮಗೆ? ಸರ್ ಇದು ಸುಮಾರು ಒಂದು 3-4 ವರ್ಷದಿಂದ ಸ್ಟಾರ್ಟ್ ಆಗೈತೆ ರೀ ಕಂಪ್ನಿ ಇದು. ಇದಕ್ಕಿಂತ ಮುಂಚೆ ಲಾಸ್ಟ್ ಇಯರ್ಗೆ 1-2 ವರ್ಷದಿಂದ ನಮ್ಮ ಅಣ್ಣವ್ರು ಭೀಮರಾವ್ ಪಾಟೀಲ್ ಅವ್ರು MLC ಬೀದರ್ ಅವರು ಯೂಸ್ ಮಾಡಿರಿ. ಇದು ಅವ್ರ ಹೊಲ್ದಾಗೂ ಎಲ್ಲ ಇದು ಮಾವಿನ ಗಿಡ ಆಗಿರ್ಬೋದು, ಬೇರೆ ಬೇರೆ ಫ್ರೂಟ್ಸ್ ಗಿಡನೂ ಅವರೆಲ್ಲ ಹಚ್ಚಿದ್ರು. ಭಾಳ ಇದು ಒಳ್ಳೆ ರಿಸಲ್ಟ್ ಬಂದಿದ್ದ ಸಲುವಾಗಿ ಒಂದು 3 months ಬ್ಯಾಕ್ ಹಿಡಿದು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಭಾಳ ಒಳ್ಳೆ ರಿಸಲ್ಟ್ ಅದ ರೀ. ಇದು ಹ್ಯಾಂಗೆ ರೆಫರ್ ಮಾಡಿ ನಾವು ಇದು ಹ್ಯಾಂಗೆ ಹಾಕ್ಬೇಕಂದ್ರೆ ಗಿಡ ಬಿಟ್ಟು ಅದ್ರ ಸುತ್ತಮುತ್ತ ಹಾಕಿದ್ರೆ ಇದು ನೀರ್ಲೇ ಬಿಟ್ಟು 1 week ಆಗ್ತಿರಿ ಪೂರ ಕರಗ್ಲಕ್. ಇದು ಹೆಂಗೆ ನಾವು ಡ್ರಿಪ್ ಸಿಸ್ಟಮ್ನ ನೀರು ಇದು ಮಾಡ್ತೀವಲ್ರಿ, ಕರಗ್ಲಕ್ಕೆ ಒಂದು 6 days 6 ಅಥವಾ 1 week ನಿಯರ್ ಅಬೌಟ್ 1 week ಆಗ್ತದೆ ಅದು. ಸೊ ಕರಗಿದ್ಮೇಲೆ ಅದ್ರದ್ದು 15 days ನಮಗೆ ಗಿಡದ ಲಕ್ಷಣ ಬೇರೆ ಕಾಣಿಸ್ತದೆ. ಇದು ಸ್ಟಂಪ್ ಡೆವಲಪ್ಮೆಂಟ್ ಆಗಿರ್ಬೋದು ಮತ್ತು ಲೀಫ್ ಡೆವಲಪ್ಮೆಂಟು ಕಂಪ್ಲೀಟ್ಲಿ ಏನಂದ್ರೆ ಈಗ ಒಂದು ಗಿಡ ಬೆಳಿಲಕ್ಕೆ ಏನೇನು ಅದಕ್ಕೆ ಪೋಷಕಾಂಶಕ್ಕೆ ಬೇಕು ಅದೆಲ್ಲ ಇದು ಒಂದು ಇದು ಖೂಬಾ ಸಾಯಿಲ್ ಕಂಡೀಷನರ್ದಾಗ ಅದ ಅಂತ ನಮ್ಮ ಅಣ್ಣವ್ರ ಕಡೆ ಅಂತ ತಿಳ್ಕೊಂಡು ನಮ್ದು ಇವ್ರು MLC ಸಾಹೇಬ್ರ ಕಡೆಯಿಂದ ಅವರು ಏನಪ್ಪ ಭಾಳ ಒಳ್ಳೆ ರಿಸಲ್ಟ್. ಅವರು ಕಂಟಿನ್ಯೂಸ್ ಆಗಿ ಇದೇ ಯೂಸ್ ಮಾಡ್ತಾ ಇದ್ದಾರೆ. ಮತ್ತೊಂದು ಬೇರೆ ಬೇರೆ ನರ್ಸಿದವರು ಕೂಡ ನಮಗೆಲ್ಲ ಹೇಳಿದ್ರು ಇದು 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 ಖೂಬಾ ಸಾಯಿಲ್ ಕಂಡೀಷನರ್ ಯೂಸ್ ಮಾಡಿ ಸರ್, ಇದು ಒಳ್ಳೆ ರಿಸಲ್ಟ್ ಅದಂತ. ಸೊ ಅದು ಸಲುವಾಗಿ ನಾನು 3 months ಬ್ಯಾಕ್ ಯೂಸ್ ಮಾಡಿದ್ದೆ. ಅದು ನಮ್ಗೆ ಭಾಳ ಒಳ್ಳೆ ರಿಸಲ್ಟ್ ಕೊಟ್ಟದು. ಮ್ಯಾಂಗೋಗಾಗಲಿ ಕಬ್ಬಿಗಾಗಲಿ ಮತ್ತೊಂದು ಬೇರೆ ಯಾವುದೇ ರೀತಿ ಇದು ಒಂದು ಫ್ರೂಟ್ಸ್ ಆಗಿರ್ಬೋದು, ಕಬ್ಬು ತೊಗರಿ ಅಂದ್ರೆ ಕಂಪ್ಲೀಟ್ಲಿ ಇದು ಅಗ್ರಿಕಲ್ಚರಿಗೆ ಎಲ್ಲ ಇದ್ರ ಸಲುವಾಗಿ ನೀವು ಯೂಸ್ ಮಾಡ್ಬೋದು. ಇದು ಭಾಳ ಒಳ್ಳೆ ರಿಸಲ್ಟ್ ಕೊಡ್ತದೆ ಎಲ್ಲದಕ್ಕೆ. ಮತ್ತೊಂದು ಇದರ್ಲಿಂತ ನಮ್ದು ಹೊಲಕ್ಕಾಗಲಿ ನಮ್ದು ಇದಕ್ಕೆ ಏನೂ ಹಾನಿ ಇಲ್ಲರಿ. ಈ ಮತ್ತು NPK ಆಗಿರ್ಬೋದು, ಬೇರೆ ಬೇರೆ ಕೆಮಿಕಲ್ ಏನು ಬರ್ತದೆ ಅದು ರಿಸಲ್ಟ್ ಫಾಸ್ಟ್ ಕೊಡ್ತದೆ. ಬಟ್ ಮುಂದೆ ಬರ್ತಾ ಏನಾಗ್ತದೆ ಅದು ಗಿಡದ ಡೆವಲಪ್ಮೆಂಟ್ ಕಮ್ಮಿ ಆಗ್ತದೆ. ಮತ್ತೊಂದು ಹಣ್ಣಿಂದ ಇಳುವರಿ ಕೂಡ ಏನಪ್ಪ ಅಂದ್ರೆ ಕಡಿಮೆ ಹಾಕೋದು ಬರ್ತದೆ. ಹಾಕಿದೊಂದು 2 ವರ್ಷದ ತನಕ ಚಲೋ ಇಳುವರಿ ಕೊಡ್ತದೆ, ಇದು ಚಲೋ ಅದ ಅಂತಂತ. ಬಟ್ ಆಮೇಲೆ ಬರ್ತಾ ಏನಾದ್ರೆ ಇಳುವರಿ ಕಮ್ಮಿ ಆಗ್ತದೆ, ಅದು ಖರ್ಚೆ ಹೆಚ್ಚೆ ಆಗ್ತದೆ. ಇದು ಖೂಬಾ ಸಾಯಿಲ್ ಕಂಡೀಷನರ್ ಭಾಳ ಚೀಪ್ ಇದು ವರ್ಕೌಟ್ ಆಗ್ತದೆ. ಮತ್ತೊಂದು ಭಾಳ ಒಳ್ಳೆ ರಿಸಲ್ಟ್ ಅದ ಇದು. ಸೊ ಅದ್ರ ಸಲುವಾಗಿ ಇದೇ ಯೂಸ್ ಮಾಡ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ಸರ್ ಇದೇನೇನು ಹಾಕ್ಲತ್ತೀರಿ ಸರ್? ಇದೇನೇನು ಹಾಕ್ಲತ್ತೀರಿ ಸರ್? ಇದನ್ನು ಖೂಬಾ ಸಾಯಿಲ್ ಕಂಡೀಷನರ್ ಅಂತ ಹಾಕ್ಲತ್ತೀರಿ ಮ್ಯಾಂಗೋ ಗಿಡಕ್ಕೆ. ಹಾಂ ರೀ. ಅಂದ್ರೆ ಇದು ಟೋಟಲಿ ನ್ಯಾಚುರಲ್ ಇದು ನ್ಯೂಟ್ರಿಯೆಂಟ್ಸ್ ಅದೇ ಇದಕ್ಕೆ. ಇದರಿಂದ ನಮ್ಮ ಹೊಲಕ್ಕಾಗಲಿ ಬಟ್ ಇದರಿಂದ ಏನೂ ಹಿಂಗೆ ಸೈಡ್ ಎಫೆಕ್ಟ್ ಆಗಲಿ ಏನೂ ಇಲ್ಲ ಇದು. ಸೊ ಅದ್ರ ಸಲುವಾಗಿ ನಾವು ಇದು ಸಾಯಿಲ್ ಕಂಡೀಷನರ್ ಯೂಸ್ ಮಾಡ್ಲತ್ತೀವಿ. ಇದು ಎಕ್ಸಾಕ್ಟಾಗಿ ಯಾಕೆ ಯೂಸ್ ಮಾಡೋದು? ಏನೇನು ಇದಕ್ಕೇನು ಸಾಯಿಲಿಗೆ ಏನು ಎಫೆಕ್ಟ್ ಇಲ್ಲ? ಸಾಯಿಲಿಗೆ ಏನು ಎಫೆಕ್ಟ್ ಆಗಲ್ಲ, ಟೋಟಲ್ ಇದು ನ್ಯಾಚುರಲ್ ಅದ. ಮತ್ತೊಂದು ಇದ್ರಾಗ ಅಂದ್ರೆ ಗಿಡ ತತ್ವಕ್ಕೆ ಬೆಳಿಲಕ್ಕೆ ರೂಟ್ಸ್ ಡೆವಲಪ್ಮೆಂಟ್ ಮತ್ತು ಸ್ಟೆಮ್ ಡೆವಲಪ್ಮೆಂಟ್ ಮತ್ತು ಹೊಸ ಲೀವ್ಸ್ ಡೆವಲಪ್ಮೆಂಟ್ ಅದ್ರ ಸಲುವಾಗಿ ಏನೇನು ನ್ಯೂಟ್ರಿಯೆಂಟ್ಸ್ ಗಿಡ ತತ್ವಕ್ಕೆ ಬೆಳಿಲಕ್ಕೆ ಏನೇನು ಬೇಕು ಅದೆಲ್ಲ ಇದಕ್ಕೆ ಖೂಬಾ ಸಾಯಿಲ್ ಕಂಡೀಷನರ್ದಾಗ ಅದ. ಸೊ ಅದಕ್ಕೆ ಯೂಸ್ ಮಾಡ್ತಿದ್ದೆವು. ಮತ್ತು ಇದು ಎಷ್ಟು ಇಯರ್ಲಿಂದ ಹಾಕ್ಲಿತ್ತೀರಿ? ಅಂದ್ರೆ ಲಾಸ್ಟ್ ಇಯರ್ ಹಾಕಿದ್ರೆ ನಿಂಗೆ? ಇಲ್ಲ ಸರ್, ನಾ ಇದು ಒಂದು 6 months ಆಯ್ತು. 3 months ಒಂದ್ಸತಿ ಹಾಕ್ಲತ್ತೀನಿ. ಚಲೋ ಇದು ಭಾಳ ಒಳ್ಳೆ ರಿಸಲ್ಟ್ ಬಂದು ಅದ್ರ ಸಲುವಾಗಿ ಇದು ಸೆಕೆಂಡ್ ಟೈಮ್ ಹಾಕ್ತಾ ಇದ್ದೀನಿ. ಮತ್ತು ನಿಮ್ಮ ತೋಟದಲ್ಲಿ ಮತ್ತೆ ಏನಾರ ಮಾವಿನ ಗಿಡ ಮತ್ತು ಯಾವ್ಯಾವ ಏನೇನು ಹಚ್ಚಿರಿ ಮತ್ತು ಏನೇನು ಬೆಳೆಸ್ಲತ್ತೀರಿ ಇವಾಗ? ಟೋಟಲ್ ಒಂದು 6,500 ಮಾವಿನ ಗಿಡ ಅವ ರೀ. ಕೇಸರ ಮತ್ತು ಬೇರೆ ಬೇರೆ ಇದು ಬ್ರೀಡ್ದವ. ಅದು ಬಿಟ್ಟು ನೆಲ್ಲಿಕೆ ಗಿಡ ಅವ ರೀ, ಮತ್ತು ತೆಂಗಿನ ಗಿಡ ಅವ. ಸೊ ಇದೆಲ್ಲ ಗಿಡಕ್ಕೆ ನಾವು ಇದು ಸಾಯಿಲ್ ಕಂಡೀಷನರ್ ಯೂಸ್ ಮಾಡ್ತಾ ಇದ್ದೀವಿ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ
ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಸೈಲ್ ಕಂಡೀಷನರ್ ಎಲ್ಲ ನಟು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬಗೂಟು ಮೋಟರ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ. ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಗಿ ನಮ್ಮ ಭೂತಾಯಿಗೆ ವಿಷವಲ್ಲ. ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.